ಸೊರಬ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಇಲ್ಲದೆ ಜೀವ ಕಳೆದುಕೊಂಡ ಗಜೇಂದ್ರ ಎಂಬ ವ್ಯಕ್ತಿ. ಹದಿನೈದು ದಿನದೊಳಗೆ ಸೊರಬ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಮಸ್ಯೆಗಳು ಸರಿ ಹೋಗದಿದ್ರೆ ಬೀದಿಗೆ ಇಳಿದು ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಬಿಜೆಪಿ ಯುವ ಮುಖಂಡ ಡಾಕ್ಟರ್ ಜ್ಞಾನೇಶ್. ಹೌದು, ಸೊರಬ ತಾಲೂಕು ಚಂದ್ರಗುತ್ತಿ ಹೋಬಳಿಯ ಚಿಕ್ಕಮಾಕುಪ್ಪ ಗ್ರಾಮದ ಗಜೇಂದ್ರ ಜೋಳಕ್ಕೆ ನೀರು ಹಾಯಿಸಲು ಹೋದಾಗ ವರದಾ ನದಿಯ ದಡದಿಂದ ಕೆಳಗೆ ಬಿದ್ದು ಬೆನ್ನುಮೂಳೆ ಮುರಿದು ಉಸಿರಾಟದ ತೊಂದರೆ ಉಂಟಾಗಿದ್ದು, ತಕ್ಷಣವೇ ಗ್ರಾಮಸ್ಥರು ಸೊರಬ ಸರ್ಕಾರಿ ಆಸ್ಪತ್ರೆಗೆ ಕರೆ ಮಾಡಿದಾಗ ಆಂಬ್ಯುಲೆನ್ಸ್ ಸರಿಯಿಲ್ಲ ಎಂದು ಸಂಬಂಧಪಟ್ಟ ಇಲಾಖೆಯವರು ಹೇಳಿದ ತಕ್ಷಣವೇ ಆ ವ್ಯಕ್ತಿಯನ್ನ ಖಾಸಗಿ ವಾಹನದಲ್ಲಿ ಸೊರಬ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬರುವಾಗ ರಸ್ತೆ ಮಧ್ಯದಲ್ಲಿ ಮೃತಪಟ್ಟ ಘಟನೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಡಾಕ್ಟರ್ ಜ್ಞಾನೇಶ್ ಅವರು ಮಾತನಾಡಿ, ಗಜೇಂದ್ರ ಅವರ ಸಾವಿಗೆ ಸೊರಬ ಆರೋಗ್ಯ ಇಲಾಖೆ ಕಾರಣ. ತಾಲೂಕಿನಲ್ಲಿ 3 ಆಂಬ್ಯುಲೆನ್ಸ್ಗಳು ಇದ್ದರೂ ಅವು ಸಾರ್ವಜನಿಕರ ಸೇವೆಗೆ ಉಪಯೋಗವಾಗದಂತಹ ಪರಿಸ್ಥಿತಿ ಇದೆ. ಅದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರ ಸ್ವಕ್ಷೇತ್ರದಲ್ಲಿ ಈ ಪರಿಸ್ಥಿತಿ ಎದುರಾಗಿದೆ. ಆದರೆ ಪಕ್ಕದ ತಾಲೂಕು ಶಿಕಾರಿಪುರದಲ್ಲಿ ಉತ್ತಮ ಆಸ್ಪತ್ರೆ ಹಾಗೂ ಆಂಬ್ಯುಲೆನ್ಸ್ ಎಲ್ಲ ವ್ಯವಸ್ಥೆಗಳು ಕೂಡ ಇವೆ. ನಮ್ಮ ತಾಲೂಕಿನಲ್ಲಿ ಯಾವುದೂ ಸರಿಯಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಮುಂದಿನ 15 ದಿನಗಳ ಒಳಗೆ ತಾಲೂಕಿನಲ್ಲಿ ಆಂಬ್ಯುಲೆನ್ಸ್ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ವ್ಯವಸ್ಥೆಗಳು ಸರಿ ಆಗದಿದ್ರೆ ಬೀದಿಗೆ ಇಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಬಹಳ ವಿಷಾದದ ಸಂಗತಿ, ಆತನಿಗೆ ಮದುವೆ ಆಗಿ ಕೇವಲ 11 ತಿಂಗಳು, ಇನ್ನೂ 1 ವರ್ಷ ಕೂಡ ಆಗಿರಲಿಲ್ಲ. ಆತನ ಮರಣಕ್ಕೆ ಸೊರಬದ ಆರೋಗ್ಯ ಇಲಾಖೆಯ ವೈಫಲ್ಯವೇ ಕಾರಣ ಅಂತಕ್ಕಂಥದ್ದನ್ನ ನಾವಿವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನೇರವಾಗಿ ಸರ್ಕಾರಕ್ಕೆ ಆರೋಪವನ್ನು ಮಾಡ್ತಾ ಇದ್ದೀವಿ. ಕಾರಣ, ಗ್ರಾಮಸ್ಥರು ಆಂಬ್ಯುಲೆನ್ಸ್ಗೆ 108ಗೆ ನಾವೆಲ್ಲ ಸಹಜವಾಗಿ ಗ್ರಾಮೀಣ ಭಾಗದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಆದಂತ ಸಂದರ್ಭದಲ್ಲಿ 108ಗೆ ಕರೆ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ. ಇವತ್ತು 108ಗೆ ಅವರು ನಿನ್ನೆ ದಿನ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಅರ್ಧ ಗಂಟೆ ಆದ್ರೂ ಕೂಡ ಅದು ಕನೆಕ್ಟ್ ಆಗಲಿಲ್ಲ. ತದನಂತರದಲ್ಲಿ ತಾಸುಗಟ್ಟಲೆ ಲೇಟ್ ಆಗಿ ಅವರು ಸೊರಬದಲ್ಲಿ 108 ಆಂಬ್ಯುಲೆನ್ಸ್ ಇಲ್ಲ, ಪಕ್ಕದ ಸಿದ್ದಾಪುರದಿಂದ ಕನೆಕ್ಟಿವಿಟಿ ಕೊಡ್ತೀವಿ, ಮತ್ತೆ ಸಿರಳಕೊಪ್ಪದಿಂದ ಕೊಡ್ತೀವಿ ಹಾಗೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಗ್ರಾಮಸ್ಥರು ಶೀಘ್ರದಲ್ಲೇ ಒಂದು ಖಾಸಗಿ ವಾಹನದಲ್ಲಿ ಆತನನ್ನ ಆಸ್ಪತ್ರೆಗೆ ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯ ಆತ ಅಸುನೀಗಿದ ಅಂತಕ್ಕಂಥದ್ದು ತಿಳಿದು ಬಂದಿದೆ. ನಾವು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಾವು ಇಲ್ಲಿ ತಿಳಿದು ನೋಡಿದಾಗ ನಮ್ಮ ಸೊರಬ ತಾಲೂಕಲ್ಲಿ 3 108 ಆಂಬ್ಯುಲೆನ್ಸ್ಗಳು ಇತ್ತು. ಆದ್ರೆ ಇವತ್ತು 1 ಆಂಬ್ಯುಲೆನ್ಸ್ಗಳು ಇಲ್ಲ. 108 ಆಂಬ್ಯುಲೆನ್ಸ್ಗಳು ಸೊರಬ ತಾಲೂಕಲ್ಲಿ ಇರ್ತಕ್ಕಂಥದ್ದು 0. 15 ದಿನದ ಗಡುವಲ್ಲಿ ನೀವು ಸರಿಯಾದ ರೀತಿಯ ಸುಸಜ್ಜಿತವಾದಂತ ವ್ಯವಸ್ಥೆಯನ್ನ ಹಾಸ್ಪಿಟಲ್ಗೆ ಏನೇನು ಅವಶ್ಯಕತೆ ಇದನ್ನ ಅದನ್ನು ನೀವು ಒದಗಿಸಿಕೊಡದೆ ಹೋದ್ರೆ ನಾವು ಗಟ್ಟಿಯಾದ ಹೋರಾಟವನ್ನ ಬೀದಿಗಿಳಿದು ಮಾಡುವಂತ ಅನಿವಾರ್ಯತೆಯನ್ನ ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ. ನಾವು ಇದನ್ನ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಇದನ್ನ ಗಟ್ಟಿಯಾದ ಹೋರಾಟದ ಮುಖಾಂತರ ನಾವು ಸೊರಬ ತಾಲೂಕಿನ ಜನಗಳಿಗೆ ನ್ಯಾಯ ಕೊಡುವಂತ ಒಂದು ಜರೂರತ್ತು ಇರೋದ್ರಿಂದ ನಾವೆಲ್ಲರೂ ಕೂಡ ಇದನ್ನ ಗಟ್ಟಿಯಾಗಿ ಖಂಡಿಸ್ತಾ ಈ ಒಂದು ಅಯೋಗ್ಯ ಸರ್ಕಾರ ಅಂತಾನೆ ನಾವು ಇವತ್ತು ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಇವತ್ತು ಒಂದು ಡೆವಲಪ್ಮೆಂಟ್ ಇಲ್ಲ, ಒಂದು ಸರಿಯಾದ ರೀತಿಯಲ್ಲಿ ಶಾಲಾ ಮಕ್ಕಳಿಗೆ ಇವತ್ತು ಎತ್ಕೊಂಡು ಮಳೆಗಾಲದಲ್ಲಿ ಮಕ್ಕಳನ್ನ ಎತ್ಕೊಂಡು ತಂದು ಹೊರಗೆ ಬಿಡುವಂತ ಪರಿಸ್ಥಿತಿ, ರೋಡಿಗೆ ತಂದು ಬಿಡುವಂತ ಪರಿಸ್ಥಿತಿ ಇದೆ. ಕೆಲವು ಹಳ್ಳಿಗಳಲ್ಲಿ ರೋಡೇ ಇಲ್ಲ. ಯಾವ ಒಂದು ಡೆವಲಪ್ಮೆಂಟ್ ಕೆಲಸಗಳು ಇಲ್ಲಿ ಆಗ್ತಾ ಇಲ್ಲ. ಮಾನ್ಯ ಮಧು ಬಂಗಾರಪ್ಪನವರು ಇಲ್ಲಿ ಶಾಸಕರಲ್ಲ, ಮಂತ್ರಿಗಳಲ್ಲ, ಶಾಸಕರಾಗಿ ಸೊರಬ ತಾಲೂಕಲ್ಲಿ ಇದ್ದಾರೆ ಅಂತಕ್ಕಂಥದ್ದೇ ಒಂದು ಪ್ರಶ್ನೆ ಆಗಿದೆ. ಇದನ್ನ ನಾವು ಭಾರತೀಯ ಜನತಾ ಪಾರ್ಟಿಯವರು ಒಕ್ಕೂರಲಿಂದ ಇದನ್ನ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ. ಒಂದು ಪೇಷಂಟ್ ಅಂತ ತರಬೇಕಾದ್ರೆ ಆಂಬುಲೆನ್ಸ್ ಇಲ್ಲ ಅಂತಂದ್ರೆ ಇವತ್ತು ಯಾರೋ ಪ್ರೈವೇಟ್ ಗಾಡಿಯನ್ನು ಕರೆಯಕ್ ಹೋದ್ರೆ ನಾವು ಈ ರಸ್ತೆದಲ್ಲಿ ಗುಂಡಿ ನೋಡಿ ಯಾರು ಬರ್ತಾ ಇಲ್ಲ. ಇವತ್ತು ಆ ರೋಡಲ್ಲಿ ಬಿದ್ದಿರ್ತಕ್ಕಂಥ ಗುಂಡಿಯನ್ನು ನೋಡಿ ಯಾರು ಕೂಡ ನಾವು ಕಾರಣ ಹೊರಗೆ ತೆಗಿತಕ್ಕಂಥ ಪರಿಸ್ಥಿತಿ ಸೊರಬ ತಾಲೂಕಲ್ಲಿ ಇಲ್ಲ. ಅಂತದ್ರಲ್ಲಿ 108 ಕೂಡ ಇಲ್ಲ ಅಂತಂದಾಗ
ಇನ್ನು ಪೇಷಂಟ್ ಬದುಕಿಸ್ಲಿಕ್ಕೆ ಎಲ್ಲಿ ಸಾಧ್ಯ? ನಾವು ಸಾಧ್ಯ ಆಗ್ಲಿಲ್ಲ ಅಂತಕ್ಕಂಥ ನಮ್ಮ ಚಿಕ್ಕವಾಕೊಪ್ಪದ ಗ್ರಾಮಸ್ಥರು ಬಹಳ ಅಸೂಯೆಯಿಂದ ಇವತ್ತು ಕಣ್ಣೀರ್ ಹಾಕಿದ್ರು. ಅವ್ರು ಕಣ್ಣೀರ್ ಹಾಕಿದ ನೋಡಿದ್ರೆ ನಮ್ಗೊಂಥರ ಏನಪ್ಪ ದುಸ್ಥಿತಿ, ಸ್ವಲ್ಪ ದುಸ್ಥಿತಿ ಇರ್ತಕ್ಕಂಥ ಪರಿಸ್ಥಿತಿ ನಾವು ಬಂದಿದ್ದೀವಿ. ಈಗಾಗಲೇ 2 ವರ್ಷದ ಹಿಂದೊಂದು ROT ಬಸ್ ಸ್ಟ್ಯಾಂಡ್ ಕಟ್ಟಿದ್ರು ಕೂಡ ಅದನ್ನ ಇವತ್ತಿಗೂ ಕೂಡ ಒಂದು ಓಪನಿಂಗ್ ಮಾಡ್ತಕ್ಕಂಥ ಶಕ್ತಿನೂ ಕೂಡ ಇಲ್ವಾ? ಹಾಗಾದ್ರೆ ಎಲ್ಲಿಗೆ ಹೋಗ್ಬೇಕಾಗ ಜನ? ಎಲ್ಲಿ ಬಸ್ ಹತ್ತಬೇಕು? ಎಲ್ಲೋ ರೋಡ್ ಬೀದಿಯಲ್ಲಿ ಹೋಗ್ತಕ್ಕಂಥ ರೋಡಲ್ಲಿ ಬಸ್ ಕೈ ಮಾಡಿ ಹತ್ತಕ್ಕಂಥ ವ್ಯವಸ್ಥೆ ಇವತ್ತು ROT ಭಾಗದಲ್ಲಿ ಆಗಿದೆ. ನಮ್ಮ ಮಂತ್ರಿಗಳು ಈಗಲೇ ಕೂಡ ಎಚ್ಚೆತ್ತುಕೊಂಡು ನಮ್ಮ ಸೊರಬ ತಾಲೂಕು ಬಹಳ ಹಿಂದುಳಿದ ತಾಲೂಕಾಗಿ ಉಳಿದಿದೆ. ಯಾಕಂತಂದ್ರೆ ಯಾವುದೇ ಕೂಡ ಆಸ್ಪತ್ರೆಗೆ ಹೋಗ್ಬೇಕು ಅಂತಂದ್ರೆ ರಸ್ತೆ ಸರಿ ಇಲ್ಲ. ಮಧ್ಯದಾಗಿ ನಾವ್ ಇಲ್ಲಿಂದ ಕೂಡ ಶಿವಮೊಗ್ಗ ಬಿಡ್ಬೇಕು 3 ತಾಸು ಬೇಕಾಗಿದೆ ನಮ್ಗೆ ಇವತ್ತು ವೆಹಿಕಲ್ ಅಲ್ಲಿ ಹೋಗ್ಲಿಕ್ಕೆ. ಯಾರು ಕೂಡ ಪ್ರೈವೇಟ್ ವೆಹಿಕಲ್ ಅಂತ ನಾವು ಕೇಳಿದಾಗ ಕೊಡೋದಿಲ್ಲ ರೈತರು. ನೀವು ಕೂಡಲೇ ಅದೊಂದು ಹಾಸ್ಪಿಟ್ಲಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ನಮ್ಮಲ್ಲಿ ದಯವಿಟ್ಟು ನಿಮ್ಮಲ್ಲಿ ಮನವಿನೂ ಮಾಡ್ತಾ ಇದ್ದೀವಿ. ಅದೇ ಕೂಡ ಆಗ್ರಹನೂ ಕೂಡ ಮಾಡ್ತೀವಿ. ಮುಂದಿನ ದಿನದಲ್ಲಿ ನೀವು ಇನ್ನು 8 ದಿವಸದೊಳಗೆ ನೀವು ಆಂಬುಲೆನ್ಸ್ ವ್ಯವಸ್ಥೆ 108 ಕೊಡದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತೇಳಿ ಇವತ್ತೇನು ನಮಗೆ ಈ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಜನ ಬಂದು ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಹೋರಾಟ ಕೊಡ್ಲಿಕ್ಕೆ ರೆಡಿ ಇದೀವಿ. ನೀವು ಹೋರಾಟ ಮಾಡೋಣ, ನಾವು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳಿದ್ದಾರೆ. ಮತ್ತೆ ನೀವು ಇನ್ನೂ 8 ದಿವಸ ಮಾಡಲಿಲ್ಲ ಅಂದಾಗ ನಾವು ಈ ಹೋರಾಟವನ್ನು ಮಾಡ್ಲೇಬೇಕಾಗುತ್ತೆ. ಕೂಡಲೇ ದಯಮಾಡಿ ನೀವು ಆಂಬುಲೆನ್ಸ್ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿ. ಒಂದು ಎಕ್ಸ್ರೇ ಮಿಷನ್ ಅಂತೂ ನೀವು ಕೂಡಲೇ ಕಳಿಸ್ಲೇಬೇಕು. ಯಾಕಂದ್ರೆ ಸಣ್ಣ ಪುಟ್ಟ ವ್ಯವಸ್ಥೆಗೆಲ್ಲ ನಾವು ಇವತ್ತು ದೊಡ್ಡ ಆಸ್ಪತ್ರೆಗೆ ಹೋಗಕ್ ಆಗ್ತಾ ಇಲ್ಲ. ಅದು ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ಕೊಡಿ. ಬಹಳ ತೊಂದರೆಗಳಾಗ್ತದೆ. ಈ ಆಂಬುಲೆನ್ಸ್ 108 ವಿಚಾರವಾಗಿ ಒಂದು ಫೋನ್ ಮಾಡಿದ್ರೆ ನಮ್ ಕಲೆಕ್ಷನ್ ಕೊಡ್ಲಿಕ್ಕೆ ಅವ್ರು ಒಂದು 10 ರಿಂದ 15 ನಿಮಿಷ ತಗೊಳ್ತಾರೆ. 1 ತಾಸು ಗಟ್ಟಲೆ ಕಾಯ್ಬೇಕಾಗ್ತದೆ. ಅವರು ನಮ್ಮ ತಾಲೂಕಲ್ಲಿ ನಮ್ಮ ಚಂದ್ರಗುತ್ತಿಯಿಂದ 2.5 ವರ್ಷ ಆಯ್ತು 108 ನಿಲ್ಸ್ಬಿಟ್ಟಿದ್ದಾರೆ. ಇಲ್ಲಿ ಸೊರಬದಲ್ಲಿ ಒಂದು 108 ಇದೆ, ಅದನ್ನು ಹಾಸ್ಪಿಟ್ಲಿಂದ ಹಿಂದ್ಗಡೆ ಹೋಗಿ ನಿಲ್ಸಿದ್ದಾರೆ. ಪೇಷಂಟ್ಗಳನ್ನು ನಾವು ನಿನ್ನೆ ನಮ್ಮಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಅದು ತರಲಿಕ್ಕೆ ನಾವು ಸಪ್ರೇಟ್ ವೆಹಿಕಲ್ ತಂದ್ರು ಅವ್ನು ಪ್ರಾಣ ಉಳಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅವ್ನು ಉಸಿರಾಟದ ತೊಂದರೆ ಅಂತ. ಅದೇ ಆಂಬುಲೆನ್ಸ್ ಟೈಮಿಗೆ ಸಿಕ್ಬಿಟ್ಟಿದ್ರೆ ಆಕ್ಸಿಜನ್ ಹಾಕ್ತಿದ್ರು, ನಮ್ಗೆ ಅವ್ನು ಬದುಕ್ತಿದ್ನ ಉಳಿತಿದ್ನ. ಸೆಕೆಂಡ್ರಿ ಫಸ್ಟ್ ಹಾಸ್ಪಿಟ್ಲಿಗೆ ಬರ್ತಿದ್ದ. ಹಾಸ್ಪಿಟ್ಲಿಗೆ ಬರ್ದಾಗ ನಡುದಾರಿಯಲ್ಲೇ ಅವ್ನು ತೀರ್ಕೊಂಡ್ಬಿಟ್ಟ ನಮ್ಮ ಹುಡುಗ. ಇವತ್ತು ನಮ್ಗಾಗಿದ್ ನೋವು ಬೇರೆ ಮತ್ತೊಬ್ಬರು ಮಕ್ಕಳಿಗೆ ಆಗಬಾರ್ದು, ಮತ್ತೊಬ್ಬ ತಂದೆ ತಾಯಿಗೆ ನೋವು ಆಗಬಾರ್ದು ಅನ್ನೋದಕ್ಕೋಸ್ಕರ ಇವತ್ತು ಮಾಧ್ಯಮದ ಮುಖಾಂತರ ನಾವು ಇವತ್ತು ತಿಳಿಸ್ಕೊಡ್ತೇವೆ. ಸರ್ಕಾರಕ್ಕೆ ಇರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗಿರ್ಬೋದು, ಇಲ್ಲಿ ತಾಲೂಕು ಆಡಳಿತ ಅಧಿಕಾರಿಗಳಿಗಿರ್ಬೋದು, ನಾವು ತಿಳಿಸೋದೇನಂದ್ರೆ ಇವತ್ತು 108 ತಕ್ಷಣ ಫೋನ್ ಮಾಡಿದ ತಕ್ಷಣ ನಮ್ಮ ತಾಲೂಕಲ್ಲೇ ಬರ್ಬೇಕು. ಶಿಳಕಪ್ಪಕ್ಕೆ ನಾವು ಕಲೆಕ್ಷನ್ ಕೊಡ್ತೀವಿ, ನೀವು ಬನವಾಸಿ ಹತ್ರ ಆಗುತ್ತಾ ಅಂತ ಅವ್ರು ಫೋನ್ ನಲ್ಲಿ ಕೇಳ್ತಾರೆ. ಅವ್ರು ಬನವಾಸಿಯಿಂದ ಬರೋದ್ರೊಳಗೆ ಚಂದ್ರಗುತ್ತಿ 15 ಕಿಲೋಮೀಟರ್, 26 ಕಿಲೋಮೀಟರ್ ಆಗುತ್ತೆ. ನೆಕ್ಸ್ಟ್ ಮಂಗಳವಾರ ನಾವು ಉಗ್ರ ಹೋರಾಟಗಳನ್ನ ನಾವು ತಾಲೂಕಾದ್ಯಂತ ಪಕ್ಷಾತೀತ ಅಲ್ಲ, ಎಲ್ಲಾ ರೈತರನ್ನು ಒಗ್ಗೂಡಿಕೊಂಡು ನಾವು ರಂಗನಾಥ ದೇವಸ್ಥಾನದಿಂದ ಹಾಸ್ಪಿಟಲ್ ಮತ್ತು ತಾಲೂಕು ತಹಶೀಲ್ದಾರ್ ಕಚೇರಿ ತನಕ ಉಗ್ರ ಹೋರಾಟಗಳನ್ನು ನಾವು ಮುಂದುವರಿಸುವ ನಿಟ್ಟಿನಲ್ಲಿ ನಾವು ನಿರ್ಧಾರ ತಗೋಬೇಕಾಗ್ತದೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರು ಭಾಗವಹಿಸಿದ್ರು. ಏನೇ ಆಗಲಿ, ಭಾಗ್ಯಗಳ ಜೊತೆಗೆ ಸಾರ್ವಜನಿಕರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಸರಿಯಾದ ರೀತಿಯಲ್ಲಿ ಸರ್ಕಾರ ಒದಗಿಸಲಿ ಎಂಬುದೇ ನಮ್ಮ ನ್ಯೂಸ್ 12 ವಾಹಿನಿಯ ಕಳಕಳಿಯಾಗಿದೆ. ವಿಜಯಗೌಳಿ, ನ್ಯೂಸ್ 12 ಕನ್ನಡ, ಸೊರಬ.